ನಾವು ಏನು ಇವಾಗ ವರದಿ ಬಂದಿದೆಯಲ್ಲ ವರದಿನ ವಿರೋಧಿಸ್ತಾ ಇದ್ದೀವಿ. ಕಾರಣ ಯಾಕೆ ಅಂತ ಹೇಳಿದರೆ ಅವರು ಸರಿಯಾಗಿ ಜನಗಣತಿನಿ ಅವರೇನು ಮಾಡಿಲ್ಲ ಅದನ್ನು. ಈಗ ಒಂದು ಉದಾಹರಣೆ ಹೇಳಬೇಕಾಯ್ತು ಅಂದರೆ ನಮ್ಮದು ನೊಳಂಬ ಲಿಂಗಾಯತ ಸಂಘ ಅಂತ ಇದ್ದಿರೋದು. ಇದಕ್ಕೆ ಈ ಸಮಾಜ ಈ ನಮ್ಮ ನೊಳಂಬರು ಬಹುಶಃ ನಮ್ಮ ಇಡೀ ರಾಜ್ಯದಲ್ಲಿಗೆ ಸುಮಾರು 11 ಜಿಲ್ಲೆಯಲ್ಲಿ ಇದ್ದೀವಿ, 1500 ಹಳ್ಳಿಗಳಿದ್ದೀವಿ. ನಮ್ಮ ಪ್ರಕಾರ ನಮ್ಮ ಸಮೀಕ್ಷೆ ಪ್ರಕಾರ 20 ಲಕ್ಷ ಜನ ಇದ್ದೀವಿ ನಾವು. ಆದರೆ ಅವರು ಏನು ವರದಿಯಲ್ಲಿ ಕೊಟ್ಟಿದ್ದಾರೋ 1,48,000 ಅಂತ ಕೊಟ್ಟಿದ್ರು. ಇನ್ನೂ ಅದನ್ನು ತಪ್ಪನ್ನು ತೋರ್ಸೋದಕ್ಕೇನು ಅಂದರೆ ನಾವು ತುಮಕೂರು ಜಿಲ್ಲೆಯಲ್ಲಿ ಕಿತ್ತೂರು, ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ತುರುವೇಕೆರೆ ಎಲ್ಲ ನಮ್ಮ ಸಮಾಜ ಬಾಂಧವರು ಡಾಮಿನೆಂಟ್ ಆಗಿದೆ. ಆ ವೋಟರ್ಸೇ ತಗೊಂಡ್ರು ಸಹ 2.5 ಲಕ್ಷ 3 ಲಕ್ಷ ಜನ ಬರ್ತಿದ್ವಿ. ಅದನ್ನು ತಗೊಂಡ್ರು ನೀವು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರು ಸಹ ಅವ್ರು ಏನು ವರದಿ ಕೊಟ್ಟಿದ್ದಾರಲ್ಲ 1,48,000 ಜನ, ಅದು ತಪ್ಪು ಅಂತ ನಾವು ಅದನ್ನ ವಿರೋಧ ಖಂಡಿಸ್ತಾ ಇದ್ದೀವಿ. ಮತ್ತು ನಮ್ಮನ್ನ ಏನು ಹಿಂದುಳಿದ ವರ್ಗದ ವರದಿ ಇದೆಯಲ್ಲ ಅದನ್ನು ನಾವು ಅಪೋಸ್ ಮಾಡ್ತಾ ಇದ್ದೀವಿ. ಸರ್ಕಾರದವರು ಒಪ್ಕೋಬಾರ್ದು, ಅದನ್ನು ರಿಜೆಕ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಏನು ವರದಿ ಕೊಟ್ಟಿದ್ದಾರೆ ಜಯಪ್ರಕಾಶ್ ಹೆಗಡೆ ಅವರು ರಾಜಕೀಯವಾಗಿ ಮಾಡಿದ್ದಾರೆ. ಕಾರಣ ಯಾಕೆಂದ್ರೆ ನಾವು 2023ಗೆ ನಮ್ಗೊಂದು ರಿಪೋರ್ಟ್ ಕೊಟ್ಟಿದ್ದಾರೆ. ನಾವು ಕುಡಿಮಕ್ಕಳಿಗರನ್ನ ನೊಳಂಬ ಲಿಂಗಾಯತರನ್ನ ನಾವು 2x ಸೇರಿಸಿದ್ದೀವಿ ಇಂಥ ಒಂದು ರಿಪೋರ್ಟ್ ಇದೆ ನಮ್ಮ ಹತ್ರ. ಈಗ ಅದೇ ಏನಾಗ್ತದೆ, ಕಾಂಟ್ರರಿ ಗೌರ್ಮೆಂಟ್ ಚೇಂಜ್ ಆಗ್ತಿದ್ದಂಗೆ ಏನಾಯ್ತು, ಈಗ ನಮ್ಮನ್ನ 3Bಗೆ ಬಂದಿದ್ದಾರೆ. ಕಾರಣ ರಾಜಕೀಯ ಒತ್ತಡ. ಇಲ್ಲ, ಅದು ಆದ್ರೂ ಸಹ 2015 ತಗೊಂಡ್ರು ಸಹ ನಿಮ್ಮ ಪ್ರಕಾರ ಅವ್ರ ಪ್ರಕಾರ 2015ಗೆ 1,48,000 ಅಂತ ಹೇಳ್ತಾ ಇದ್ದೀವಿ. ನಾವು ಸೆನ್ಸಸ್ ಮಾಡಿದ್ದೀವಿ 20 ಲಕ್ಷ ಜನ ಅಂತ ಇದೀವಿ. ಅಸ್ಯೂಮಿಂಗ್ ಫಾರ್ ಎ ಮೊಮೆಂಟ್ ಅದು ಕಮ್ಮಿ ಇದ್ರು ಸಹ 10 ವರ್ಷಕ್ಕೆ ಕಮ್ಮಿ ಇದ್ರು ಸಹ ಎಷ್ಟು ಕಡಿಮೆ ಆಗ್ಬೋದು? 5 ಲಕ್ಷ ಆಗ್ಬೋದು. ಇವತ್ತು ತಗೊಂಡ್ರು ಸಹ ನಾವು ಅವತ್ತಿನ ಸೆನ್ಸಸ್ಸೇ ತಗೊಳ್ಳಿ, ಅವತ್ತಿನ ವೋಟರ್ ಲಿಸ್ಟೇ ತಗೊಳ್ಳಿ. ನಮ್ಮ ತುಮಕೂರು, ತಿಪ್ಟೂರು ಮತ್ತು ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ತುರುವೇಕೆರೆ ನಮ್ಮ ವೋಟರ್ ಲಿಸ್ಟೇ ತಗೊಳ್ಳಿ. ಅಲ್ಲಿ ನಮ್ಮ ಸಮಾಜ ಬಾಂಧವರು ಜಾಸ್ತಿ ಇದ್ದೀವಿ, ಅವ್ರು ಕೊಟ್ಟೋದ್ಕಿಂತ ಜಾಸ್ತಿ ಇದ್ದಾರೆ ನಾವು. ಅಂತದ್ರಿಂದ ಅದು ತಪ್ಪು, ಅದನ್ನು ವರದಿ ಅದು ಅಕ್ಸೆಪ್ಟ್ ಮಾಡ್ಕೋಬಾರ್ದು ಅಂತ ನಾವು ಅದನ್ನ ವಿರೋಧ ಮಾಡ್ತಾ ಇದ್ದೀವಿ. ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಾವು ಎಲ್ಲಾ ವೀರಶೈವ ಸಮಾಜದಲ್ಲಿದ್ದಾರೆ, ಅಖಿಲ ಭಾರತ ಸಮಾಜದಲ್ಲಿದ್ದಾರೆ, ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡ್ತೀವಿ ಸರ್. ಬೀದಿಗಿಳಿಬೇಕಾಗುತ್ತೆ ನಾವು ಇದನ್ನ. ನನ್ನ ಹೆಸರು BK ಚಂದ್ರಶೇಖರ್ ಅಂತ, ನೊಳಂಬ ಲಿಂಗಾಯತ ಸಂಘದ ಅಧ್ಯಕ್ಷ ಸರ್.